ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಭಾಳಷ್ಟು ಹಳೆಯ ಕಾಲಘಟ್ಟದಲ್ಲೇ ವೇದಗಳ ಕಾಲದಲ್ಲೇ ವೇದ ಉಪವೇದ ಅರಣ್ಯಕಗಳು ಬ್ರಾಹ್ಮಣಕಗಳು ಉಪನಿಷತ್ತುಗಳು ಪುರಾಣಗಳು ಇಂಥ ಕಾಲಘಟ್ಟದಲ್ಲಿ ಒಂದು ಸಮಾಜ ಇತ್ತು. ಆ ಸಮಾಜದ ಹೆಸರು ಬಹಳಷ್ಟು ಜನರಿಗೆ ನಮ್ಮ ಭಾಗದಲ್ಲಿ ಗೊತ್ತಿಲ್ಲ. ಅಂತ ಒಂದು ಸಮಾಜ ಯಾವುದಪ್ಪ ಅಂದ್ರೆ ತಿಗಳ ಸಮಾಜ ಅಂದರೆ ಸರ್ 2 ಮಿನಿಟ್ಸ್. ಈ ತಿಗಳ ಸಮಾಜ ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆ 18 ಪುರಾಣಗಳಲ್ಲಿ ಸುಮಾರು 9 ಪುರಾಣಗಳಲ್ಲಿ ಈ ಸಮಾಜದ ಉಲ್ಲೇಖ ಆಗ್ತದೆ. ಇಂಥ ಒಂದು ಸಮಾಜ ಇಷ್ಟೆಲ್ಲ ಹಳೆಯದಾಗಿದ್ದರೂ ಸಹಿತ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಭಾಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಆ ಸಮಾಜದಲ್ಲಿ ಸಹಿತ ಕೆಲವು ನಾಗರಿಕರು ಬದುಕ್ತಾ ಇದ್ದಾರೆ ಅನ್ನೋದು ಬಹಳ ವಿಶೇಷ. ಐತಿಹಾಸಿಕವಾಗಿ ಇದನ್ನು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು, ಕೋಲಾರ, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಾತ್ರ ಈ ನಾಗರಿಕರಿದ್ದಾರೆ. ಇತರ ಜಿಲ್ಲೆಗಳಲ್ಲಿ ಈ ಸಮುದಾಯ ಇಲ್ಲ. ತಿಗಳ ಸಮುದಾಯ ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಸಮುದಾಯ. ಇದರ ಐತಿಹಾಸಿಕ ಹಿನ್ನೆಲೆ ಏನದಪ್ಪ, ಪ್ರಾಚೀನ ಕಾಲಘಟ್ಟದಲ್ಲಿ ವಾತಾಪಿ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದಂತೆ. ಈ ರಾಕ್ಷಸ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ. ಅಂಥ ದೇವತೆಗಳೆಲ್ಲ ಸೇರಿ ಈ ರಾಕ್ಷಸನಿಂದ ನಮ್ಗೆ ಮುಕ್ತಿ ಸಿಗಬೇಕು ಅಂತೇಳಿ ಅವರು ಶಿವನ ಕಡೆ ಹೋಗ್ತಾರಂತ. ಅವಾಗ ಶಿವ ತನ್ನ ತ್ರಿನೇತ್ರ 3 ಕಣ್ಣು ಉಳ್ಳವನು ಯಾವನೋ ಅವನಿಗೆ ಮುಕ್ಕಣ್ಣ ಅಂತ ಕರೀತಾರೆ. ಆ ತ್ರಿನೇತ್ರದಿಂದ ಬಂದಿರತಕ್ಕಂಥ ಒಂದು ಹನಿ ನೀರು ಕೆಳಗ ಋಷಿಮುನಿಗಳು ಯಜ್ಞ ಮಾಡುವಂಥ ಸಮಯದಲ್ಲಿ ಆ ಯಜ್ಞ ಕುಂಡಲದಲ್ಲಿ ಬಿದ್ದಾಗ ಆ ಹನಿದಿಂದ ಹುಟ್ಟಿರ್ತಕ್ಕಂಥ ಒಂದು ದೈವಶಕ್ತಿನೇ ಈ ಅಗ್ನಿ ಬನ್ನಿರಾಯ ಅಂತೇಳಿ. ಇಂಥ ಅಗ್ನಿ ಬನ್ನಿರಾಯ ಆ ಯಜ್ಞ ಕುಂಡಲದಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಭೂಮಿಯನ್ನು ಕಾಪಾಡುವುದಕ್ಕೆ, ಸ್ತ್ರೀಯರನ್ನು ಕಾಪಾಡುವುದಕ್ಕೆ, ಗೋವುಗಳನ್ನು ಕಾಪಾಡುವುದಕ್ಕಾಗಿ ಶ್ರಮ ಪಡುತ್ತಾರೆ. ಅದೇ ಸಮುದಾಯದಲ್ಲಿ ಇದ್ದಂಥ ನಾಗರಿಕರೇ ತಿಗಳ ಸಮುದಾಯದವರು. ಮತ್ತು ನಮ್ಮ ಕರ್ನಾಟಕಕ್ಕೆ ಯಾವಾಗ ಪರಿಚಯ ಆಯ್ತು ಸರ್ ಇದು ಅಂದ್ರೆ, ಕರ್ನಾಟಕದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಅನ್ನುವಂಥ ವ್ಯಕ್ತಿಗಳು ಆಳ್ವಿಕೆ ಮಾಡ್ತಿರ್ತಾರೆ ನಮ್ಮ ಮೈಸೂರನ್ನು. ಅವಾಗ ಹೈದರಾಲಿ ಅರ್ಕಾಟ್ ಅನ್ನೋ ಪ್ರಾಂತ ಇದೆ ತಮಿಳುನಾಡಲ್ಲಿ. ಅಲ್ಲಿ ಒಬ್ಬ ಫೌಜುದಾರಾಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಕೆಲಸ ಮಾಡುವಾಗ ಏನು ಮಾಡ್ತಾನೆ, ಈ ಹೂತೋಟ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಆ ಹೂತೋಟ ಮಾಡುವಂಥ ಜನರ ಬಗ್ಗೆ ಅವನಿಗೆ ಭಾಳ ಖುಷಿ ಅನ್ನಿಸ್ತದೆ, ಎಷ್ಟು ಚಂದ ಗಾರ್ಡನ್ ಮಾಡ್ತಾರಲ್ಲ ಇದು ಅಂತೇಳಿ. ಅವಾಗ ಅವರಿಗೆ ಬೆಂಗಳೂರು ನಗರಕ್ಕೆ ಕರೀತಾರೆ. ತಾವು ಅರ್ಕಾಟ್ ಅಂದ್ರೆ ಒಂದು ಜಿಲ್ಲೆ ಇದೆ ಇವಾಗ ತಮಿಳುನಾಡಲ್ಲಿ. ತಾವು ಬಂದು ನಮ್ಗೆ ಹೆಲ್ಪ್ ಮಾಡಿದೆ ಅಂದ್ರೆ 60 ಎಕರೆ ಜಾಗದಾಗ ಈ ತಿಗಳ ಸಮುದಾಯದವರು ಬಂದು ಲಾಲ್ಬಾಗನ್ನು ಕಟ್ತಾರೆ ಬೆಂಗಳೂರಿನಾಗ. ಇವತ್ತು ಲಾಲ್ಬಾಗ್ ಅಂದರೆ ಭಾಳ ಅದ್ಭುತವಾದಂಥ ಗಾರ್ಡನ್ ಇದೆ. ಭಾಳಷ್ಟು ಸಾವಿರಾರು ಪ್ರಕಾರದ ಹೂವುಗಳು ಒಳಗವ. ಇದು ಬೆಳೆಸಿದವರೇ ಯಾರಪ್ಪ ಅಂದರೆ ಈ ತಿಗಳ ಸಮುದಾಯದವರು. ಅದಕ್ಕೆ ಇಂಥ ಸಮುದಾಯ ನಮ್ಮ ಕರ್ನಾಟಕದಲ್ಲಿದೆ. ಅವರಿಗೆ ಪ್ರತ್ಯೇಕ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿ ಮಾನ್ಯ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅದಕ್ಕೆ ಪ್ರತ್ಯೇಕ ಅನುದಾನವನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಸಹಿತ ಶಾಲೆಗೆ ಓದಿಸಬೇಕು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆಲ್ಲ ಮುಂದೆ ತರಬೇಕು ಅಂಥೇಳಿ ಯೋಚನೆ ಮಾಡಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ಮಾಡಿದೆ. ಅದಕ್ಕೆ ಆ ಸಮುದಾಯಕ್ಕೆ ಮತ್ತು ಆ ಸಮುದಾಯದಲ್ಲಿ ಹಳೆಯ ಕಾಲದಲ್ಲಿ ಇರ್ತಕ್ಕಂಥ ಈ ಅವರ ಮಾತು ಏನಂತಾರೆ ಆ ದೇವರನ್ನು ನೆನೆಸುತ್ತಾ ಈ ಅಗ್ನಿ ಬನ್ನಿರಾಯ ಜಯಂತಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕರೆಗೆ ಹೋಗಬೇಕು. ಅವರ ಅಮೂಲ್ಯವಾದಂಥ ಸಮಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ನಮ್ಮ ವಿಕ್ರಮ್ಜಿತ್ ಠಾಕೂರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಶಿಕ್ಷಕರಾದ ಶ್ರೀ ಅಂಕುಶ್ ಕಿಂಡೇವಲೆ ಸರ್ ಅವರು ಸಹಿತ ಒಂದೆರಡು ಮಾತನಾಡಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ.